ಈ ರೀತಿ ವಿವಾದವನ್ನು ಕಾಶ್ಯಪ್ನವರು ಹುಟ್ಟು ಹಾಕ್ತಾ ಇದ್ದಾರೆ ಅನ್ನೋದು ಸಿ ಪಾಟೀಲ್ ಅವರ ಹೇಳಿಕೆ. ಅದು ಇರ್ಬೋದು ಅಂತ ಅನ್ನಿಸ್ತೈತೆ ನನಗೂ ಕೂಡ. ಸರ್, ಟ್ರಸ್ಟ್ ವಿಚಾರ ಅದು ಸ್ವಯಂ ಘೋಷಿತ ಟ್ರಸ್ಟ್ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು, ಮತ್ತು ಅದು ಸಮಾಜದ ಬೆಂಬಲವನ್ನು ಪಡೆದಿರ್ತಕ್ಕಂಥದ್ದಾಗಲಿ ಇಲ್ಲ ಅಂತಕ್ಕಂಥ ಒಂದು ಮಾತು ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಇರುತ್ತಾ ಇಲ್ವಾ? ನೋಡ್ರಿ, ಟ್ರಸ್ಟ್ ಅಂತೂ ಇರ್ತೈತೆ. ಅವ್ರು ಮಾಡಿದ ಟ್ರಸ್ಟ್ ಎಲ್ಲಿ ಹೋಗೋದಿಲ್ಲ, ಟ್ರಸ್ಟ್ ಅಂತೂ ಇರುವಂಗೆ ಇರ್ತೈತಿ. ಆದರೆ ಸ್ವಾಮೀಜಿಯವ್ರು ಏನು ಮಾಡ್ತಾರೆ ಅನ್ನೋದು ಸ್ವಾಮೀಜಿಯವ್ರ ಜೊತೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಮಾಡ್ತೇವೆ. ಈಗ ಸ್ವಾಮೀಜಿಯವ್ರು ಈಗ ಚೇತರಿಸ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಿಲ್ಲ. ಸ್ವಾಮೀಜಿಯವ್ರ ವಿಚಾರದೊಳಗಡೆ ಕಳೆದ ಕೆಲವೊಂದೇ ಇನ್ನುಳಿದಂಥ ಎಲ್ಲ ನಾಯಕರು ಕೂಡ ಸ್ವಾಮೀಜಿ ಬೆಂಬಲಕ್ಕೆ ನಿಂತಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಶ್ಯಪ್ನವರು ಒಬ್ಬರದೇ ಒಂದು ರೀತಿಯ ಅಜೆಂಡಾ ಮತ್ತು ಇನ್ನುಳಿದಂಥ ಎಲ್ಲರದ್ದು ಸೇರಿ ಮತ್ತೊಂದು ಅಜೆಂಡಾ ಅನ್ನೋ ರೀತಿಯೊಳಗೆ ದ್ವಂದ್ವ ನಿಲುವು ಆಗ್ತಾ ಇದೆ. ಆದರೆ ಅವ್ರಿಗೆ ಹೇಳುವಂತಹ ಶಕ್ತಿ ಮತ್ತು ಬುದ್ಧಿ ತಿಳುವಳಿಕೆ ಹೇಳುವಂಥದ್ದು ನಿಮ್ಮ ಸಮುದಾಯದಲ್ಲಿ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಸಾಮರ್ಥ್ಯ ಇಲ್ಲೇನೆ. ನೋಡ್ರಿ, ಒಂದು ಸ್ವಲ್ಪ ವಿಷಯ ಸ್ವಲ್ಪ ಆ ಟೈಮ್ದಲ್ಲಿ ಬಿಡಬೇಕಾಗ್ತೈತೆ, ಮುಂದೆ ಅವ್ರಿಗೆ ತಿಳಿತೈತಿ. ಈಗ ಅವ್ರಿಗೆ ಮುಂದೆ ತಿಳಿತೈತಿ. ಅವ್ರಿಗೆಲ್ಲೇ ಎಲ್ಲ ಟೈಮ್ದಾಗೂ ಹೇಳಕ್ಕೆ ಹೋದ್ರೆ ತಿಳಿಯೋದಿಲ್ಲ, ಮುಂದೆ ಅವ್ರಿಗೆ ತಿಳಿತೈತಿ. ಅವರೆಲ್ಲರೂ ತಿಳುವಂಥ ಅವರು ಶಾಸಕರು 2 ಬಾರಿ ಶಾಸಕರಾದವ್ರು ಅದಾರ. ಅವ್ರಿಗೇನು ತಿಳಿಯುವಷ್ಟು ತಿಳುವಳಿಕೆ ಹೇಳುವಷ್ಟೇನು ನಾವು ದೊಡ್ಡವರಿಲ್ಲ. ಅವ್ರು ತಿಳ್ಕೊಳ್ಳಿ, ಅವ್ರು ತಿಳಿದವ್ರದಾರ. ಹಾಗಾಗಿ ನಾವು ಭಾಳ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಾಗ್ತಿಲ್ಲ. ಈಗ ಅವರೇನು ತಮ್ಮ ಭಾವನೆ ತಮಗೆ ತಿಳಿದ ಮಟ್ಟಿಗೆ ಅವರು ಹೇಳ್ತಿದ್ದಾರೆ. ಟ್ರಸ್ಟ್ ಮುಖ್ಯ ಅಲ್ಲ, ಸಮಾಜದ ಕಾರ್ಯ ಮುಖ್ಯ. ಬಸವಣ್ಣನೂ ಅದೇ ಹೇಳಿದ್ದ, ಸ್ಥಾವರ ಕಳಿವುಂಟು ಜಂಗಮ ಕಳಿವುಳ್ಳ ಅಂತೇಳಿ. ಸ್ಥಾವರ ತೊಗೊಂಡು ಏನು ಮಾಡ್ಬೇಕಾಯ್ತು? ಜಂಗಮನ ಮೇನು. ಜಂಗಮದ ಕೆಲಸ ಸ್ವಾಮೀಜಿಯವ್ರು ಮಾಡ್ತಾಯಿದ್ದಾರೆ. ಈ ಮಠ ಇರ್ಲಿಕ್ಕೆ ಇನ್ನೊಂದು ಮಠ ಸ್ವಾಮೀಜಿಯವ್ರಿಗೆ ಏನು ಅದೇನು ದೊಡ್ಡ ಮಾತಲ್ಲ. ನಾವೆಲ್ಲರೂ ಭಕ್ತರು ಕೂಡಿ 10 ಮಠ ಕಟ್ಟಿಕೊಡ್ತೇವೆ ಅವ್ರಿಗೆ, ಅದೇನು ದೊಡ್ಡ ಮಾತು. ಆದರೆ ಅವ್ರು ಬೇಡ ಅಂತ ಹೇಳ್ತಾರೆ ಯಾವಾಗಿದ್ದರು. ಸ್ವಾಮೀಜಿಯವ್ರು ನಾವು ಮಾಡ್ತೇವೆ ಅಂತಂದ್ರು ಬೇಡ ಅನ್ನೋಂಥ ಸ್ವಭಾವ ಅವ್ರದ್ದು. ಹಾಗಾಗಿ ಮುಂದೆ ಎಲ್ಲರೂ ಕೂತ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಸ್ವಾಮೀಜಿನ ಕಿತ್ತಾಗ್ತೀನಿ ಅಂತ ಹೇಳಿದ್ರು ಮೊನ್ನೆ ಸಿ ಪಾಟೀಲ್ ಕಟ್ಟೋದು ನಿರ್ಧಾರ ಆಗಿದೆಯಾ? ಇಲ್ಲ ರೀ, ಅದೇನೂ ಇಲ್ಲ, ಅದೇನು ಚರ್ಚೆ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಹಂಗೆ ಹೇಳಿರ್ಬೇಕು ಸಿ ಪಾಟೀಲ್ರು. ನಾವೆಲ್ಲರೂ ಕೂಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ಮುಂದಿನ ದಿನದಲ್ಲಿ ತೆಗೆದುಕೊಳ್ತೇವೆ. ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಮಠಕ್ಕೆ ಹೋಗ್ತೀನಿ ಅಂತ ಅಥವಾ ಏನು? ಸ್ವಾಮೀಜಿಗೆ ನಾವು ವಿನಂತಿ ಮಾಡ್ಕೊಂಡೇವಿ, ಈಗ ಮಠಕ್ಕೆ ಹೋಗ್ರಿ, ಸ್ವಲ್ಪ ದಿನ ರೆಸ್ಟ್ ತೊಗೊರಿ, ಭಾಳ ಕಾರ್ಯಕ್ರಮ ಅದು ಹಾಕೋಬೇಡಿ ಅಂಥೇಳಿ. ಆದರೆ ಅವ್ರ ಸ್ವಭಾವತ ಅವ್ರು ಒಂದು ಕಡೆ ಕೂತ್ಕೊಳ್ಳೋ ಸ್ವಾಮೀಜಿ ಅವರಲ್ಲ, ಅವ್ರ ಪಾದರಸ ಇದ್ದಂಗೆ. ಸೊ ವಿನಂತಿ ಮಾಡ್ಕೊಂಡಿದ್ದೆ ಅವ್ರಿಗೆ, ಸ್ವಾಮೀಜಿ ಅವ್ರಿಗೆ, ತಾವು ಮಠದಲ್ಲೇನೋ ವಿಶ್ರಾಂತಿ ತೆಗೆದುಕೊಳ್ರಿ ಅಂತೇಳಿ. ಇಲ್ಲಿಂದ ಅವ್ರು ಡಿಸ್ಚಾರ್ಜ್ ಆದಮೇಲೆ ಮಠಕ್ಕೆ ಹೋಗ್ತಾರೆ.